ಹಲೋ ಆತ್ಮೀಯ ಸ್ನೇಹಿತರೆ, ನಾನು ಸಂಧ್ಯಾ ತುಮಕೂರು. ತಮಗೆಲ್ಲ ನಮಸ್ಕಾರಗಳು. ನಾನು ಬ್ಲಾಗರ್ ಅಲ್ಲ, ಆದರೆ ನನ್ನ ಅನುಭವವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದರಿಂದ ಕೆಲವ್ರಿಗಾದರೂ ಸಹಾಯ ಆಗ್ಬೋದು ಅಂತ ನನ್ನ ಅನಿಸಿಕೆ. ಫ್ಲೈಟ್ ಮತ್ತು ರೈಲಿನಲ್ಲಿ ಕುಂಭಮೇಳಕ್ಕೆ ಹೋಗೋಕ್ಕೆ ಸಾಧ್ಯ ಆಗದೇ ಇದ್ದಿದ್ದರಿಂದ ಪ್ರತಿನಿತ್ಯ ಬಸ್ ಹೊರಡುತ್ತೆ ಅಂತ ತಿಳಿದು 8ನೇ ತಾರೀಕು ಬಸ್ಸಲ್ಲಿ ಹೊರಟು 10ನೇ ತಾರೀಕು ಕುಂಭಮೇಳವನ್ನು ತಲುಪಿ ಆ ದಿನ 1ರಿಂದ 4ನೇ ಸೆಕ್ಟರನ್ನು ವೀಕ್ಷಣೆ ಮಾಡಿ 11ನೇ ತಾರೀಕು 10ರಿಂದ 21ನೇ ಸೆಕ್ಟರ್ನಲ್ಲಿರುವ ಸಾಧುಗಳ ಬಿಡಾರವನ್ನು ವೀಕ್ಷಿಸಿ 12ನೇ ತಾರೀಕು ಅಮೃತ ಸ್ನಾನ ಮಾಡಿ ಅರೈಲ್ ಘಾಟ್ನಲ್ಲಿ ಬೋಟಿಂಗ್ ಮತ್ತು ಶಿವಾಲಯ ಪಾರ್ಕ್ ವೀಕ್ಷಣೆ ಮಾಡುವುದು ನಮ್ಮ ಯೋಜನೆ ಆಗಿತ್ತು. ಆದರೆ ಹುಣ್ಣಿಮೆ ಅಮೃತ ಸ್ನಾನದ ಪ್ರಯುಕ್ತ 2 ದಿನಗಳ ಮುಂಚೆಯಿಂದಲೂ 200 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಇತ್ತು. ಹಾಗಾಗಿ ತಾವೇನಾದರೂ ಶಿವರಾತ್ರಿಯಂದು ಅಮೃತ ಸ್ನಾನಕ್ಕೆ ಹೋಗೋದಾದರೆ 1 ಅಥವಾ 2 ದಿನಗಳ ಮುಂಚೆ ಅಲ್ಲಿ ತಲುಪುವ ವ್ಯವಸ್ಥೆ ಮಾಡಿಕೊಂಡ್ರೆ ಉತ್ತಮ ಆಗುತ್ತೆ. ಟ್ರಾಫಿಕ್ ಜಾಮ್ನಿಂದಾಗಿ ಬಸ್ನವನು ನಮ್ಮನ್ನು 20 ಕಿಲೋಮೀಟರ್ ದೂರನೇ ಇಳಿಸ್ಬಿಟ್ಟು ಹೋದರು. ನಾವು ಬಾಡಿಗೆ ಬೈಕ್ ಸಹಾಯದಿಂದ ಬಂದ್ವಿ. ಅಲ್ಲೆಲ್ಲ ನಿಮಗೆ ಬಾಡಿಗೆ ಬೇಕು, ಮೆಟ್ರೋ ಬೈಕು, ಸೈಕಲ್ ರಿಕ್ಷಾ ಸಿಗುತ್ತೆ. 100ರಿಂದ 400 ರೂಪಾಯಿ ಕೇಳ್ತಾರೆ. ಚೌಕಾಸಿ ಮಾಡ್ಕೊಂಡು ಬರ್ಬೋದು. ಕುಂಭಮೇಳದ ಹತ್ರ ಬರ್ತಾ ಇದ್ದಾಗೆ ಜಗಮಗ ದೀಪದಿಂದ ಬೆಳಗ್ತಾ ಇದ್ದಂಥ ರಸ್ತೆಗಳು, ರಾಮ ಮಂದಿರ, ಜನಸಾಗರ ನೋಡಿ ನಮ್ಮ ಮನಸ್ಸಿಗೆ ಆಗಿದ್ದಂಥ ಬೇಸರ ಎಲ್ಲ ಮಾಯವಾಯಿತು. ಬೈಕ್ನವರು ನಮ್ಮನ್ನು 1ನೇ ಸೆಕ್ಟರ್ನಲ್ಲಿ ಇಳಿಸಿ ಹೋದರು. ಇಲ್ಲಿ ವಸ್ತು ಪ್ರದರ್ಶನ ಮತ್ತು ರಾಮ ಮಂದಿರ ಇದೆ. ಈ ವಸ್ತು ಪ್ರದರ್ಶನದಲ್ಲಿ ದಿನನಿತ್ಯಕ್ಕೆ ಬೇಕಾಗುವ ವಸ್ತುಗಳು, ಆಹಾರಗಳು ಮಾರಾಟ ಆಗುತ್ತೆ. ಇಲ್ಲಿ ಅನೇಕ ಶ್ರದ್ಧಾಳುಗಳು ಮಲಗಿದ್ರೂ ಯಾರದೇ ಆಕ್ಷೇಪಣೆ ಇರಲಿಲ್ಲ. ರಾಮ ಮಂದಿರ ವೀಕ್ಷಣೆಗೆ ಹಿರಿಯರಿಗೆ 30, ಇತರರಿಗೆ 50 ಟಿಕೆಟ್ ಇದೆ. ಈ ರಾಮ ಮಂದಿರವನ್ನು ದೀಪದ ಬೆಳಕಿನಲ್ಲಿ ಜಗಮಗಿಸುವುದನ್ನು ನೋಡಿ ಒಂದು ಅದ್ಭುತವಾದ ಅನುಭವ ಆಯಿತು. ಇಲ್ಲಿ ಬಾಲರಾಮನನ್ನು ಪೂಜೆ ಮಾಡ್ತಾರೆ. ಅದನ್ನು ನೋಡಿ ಮೈ ರೋಮಾಂಚನ ಆಯಿತು. ಒಂದು ಮುಖ್ಯವಾದ ವಿಷಯ, 1ರಿಂದ 4ನೇ ಸೆಕ್ಟರ್ನಲ್ಲೇ ನಾವು ನೋಡಬಹುದಾದಂತಹ ಭಾಳಷ್ಟು ದೇವಸ್ಥಾನಗಳು, ಸ್ಥಳಗಳು, ಕೈಗೊಳ್ಳಬಹುದಾದಂಥ ಚಟುವಟಿಕೆ, ಆಹಾರ ಮಳಿಗೆ, ತಂಗಲು ಬೇಕಾದ ಸ್ಥಳಗಳಿವೆ. ಇದರ ಮಾಹಿತಿಯನ್ನು ಈ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ವೀಕ್ಷಿಸಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಭಾಳಷ್ಟು ದೂರ ಇರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗತ್ತೆ. ತಾವು ಬಾಡಿಗೆ ಬೈಕ್ ಬಳಸೋದು ಉತ್ತಮ. ಇಲ್ಲಿ ಎಲ್ಲ ಸೌಲಭ್ಯ ಇದ್ದರೂ ಮಾಹಿತಿ ಕೊರತೆ ಇದೆ, ಮಾಹಿತಿ ನೀಡುವವರ ಕೊರತೆ ಇದೆ. ಹಾಗಾಗಿ ತಾವು ಗೂಗಲ್ ಮ್ಯಾಪನ್ನು ಬಳಸಿ ಅಧ್ಯಯನ ಮಾಡಿ ಅದರ ಸಹಾಯದಿಂದ ಓಡಾಟ ಮಾಡ್ಬೋದು. ಯೋಜನೆ ಹಾಕ್ಕೊಂಡು ನೀವು ಗೂಗಲ್ ಮ್ಯಾಪನ್ನು ಬಳಸಿದ್ದೇ ಆದರೆ ತಮ್ಮ ಪ್ರವಾಸ ಯಶಸ್ವಿಯಾಗುತ್ತೆ. ನಾವು ರಾತ್ರಿ ತಂಗೋದಕ್ಕೆ 17ನೇ ಸೆಕ್ಟರ್ನಲ್ಲಿ 10 ಜನ ಮಲಗಬಹುದಾದಂಥ ಒಂದು ಟೆಂಟನ್ನು ಆನ್ಲೈನ್ನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಒಬ್ಬರಿಗೆ ಒಂದು ರಾತ್ರಿಗೆ 1,500. ಇದು ನದಿಯ ಆಚೆ ದಡ ಇರೋದ್ರಿಂದ ಸೈಕಲ್ ರಿಕ್ಷಾ ಮೂಲಕ ನಾವು ನದಿಯ ದಡವನ್ನು ತಲುಪಿ ಪೀಪಾ ಬ್ರಿಡ್ಜನ್ನು ದಾಟಿ ಆ ಸೆಕ್ಟರ್ಗೆ ಹೋದ್ವಿ. ಅದು 10ರಿಂದ 21ನೇ ಸೆಕ್ಟರ್ ಆಗಿದ್ದು ಬಹಳ ವಿಶಾಲವಾದ ದೊಡ್ಡದಾದ ಸೆಕ್ಟರ್ ಆಗಿದ್ದು ಸಾಧುಗಳಿಗೆ ಮೀಸಲಾಗಿದೆ. ತಾವು ಸಾಧುಗಳ ಬಗ್ಗೆ ಆಸಕ್ತಿ ಹೊಂದಿದರೆ ಈ ಸೆಕ್ಟರ್ಗೆ ಭೇಟಿ ಕೊಡಬಹುದು. ಇದು ದೊಡ್ಡದಾಗಿರೋದ್ರಿಂದ ಸೆಕ್ಟರು ನಾವು ಪ್ರತಿ ಬಾರಿ ಬೈಕನ್ನೇ ಬಳಸಿ ಓಡಾಟ ಮಾಡ್ತಾ ಇದ್ವಿ. 11ನೇ ತಾರೀಕು ಬೆಳಿಗ್ಗೆ 21ನೇ ಸೆಕ್ಟರ್ನಲ್ಲಿ ಅಮೃತ ಸ್ನಾನ ಮಾಡಲು ಬೈಕ್ನಲ್ಲಿ ಹೊರಟಾಗ ಗಂಗಾ ನದಿ ಉದ್ದಕ್ಕೂ ಶ್ರದ್ಧಾಳುಗಳು ಅಮೃತ ಸ್ನಾನ ಮಾಡಲು ಸರ್ಕಾರ ಮಾಡಿಕೊಟ್ಟಿರುವ ಸೌಲಭ್ಯಗಳನ್ನು ತಾವು ಗಮನಿಸಬಹುದು. ಆ ದಿನವೂ ಅಮೃತ ಸ್ನಾನ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ರೂ ಯಾವುದೇ ತಡೆಯಿಲ್ಲದೆ ಅಮೃತ ಸ್ನಾನ ಮಾಡಿ ಗಂಧ ಕುಂಕುಮ ಧರಿಸಿದೆವು. ಆಗ ಬಂದ ಆಘಾತಕಾರಿ ಸುದ್ದಿ, ಜನದಟ್ಟಣೆಯ ಕಾರಣ 3 ದಿನ ಪ್ರಯಾಗರಾಜ್ ಬಂದ್, ಬೋಟಿಂಗ್ ಬಂದ್, ಆಂಜನೇಯ ದೇವಸ್ಥಾನ ಬಂದ್. ಆದ್ದರಿಂದ ನಾವು 2 ದಿನದ ಪ್ರಯಾಣವನ್ನು 1 ದಿನಕ್ಕೆ ಮೊಟಕುಗೊಳಿಸಿದೆವು. ಇನ್ನೊಂದು ಕಾರಣ, ನಮಗೆ ಬೇಕಾದ ಆಹಾರವನ್ನು ಹುಡುಕಲು ನಮಗೆ ಬಹಳ ಕಷ್ಟವಾಯಿತು. ಆದ್ದರಿಂದ ಬೈಕ್ನಲ್ಲಿ 17ನೇ ಸೆಕ್ಟರ್ಗೆ ಹೋಗಿ ನಮ್ಮ ಬ್ಯಾಗನ್ನು ತೆಗೆದುಕೊಂಡು ಬಂದು ಮತ್ತೊಮ್ಮೆ ಪೀಪಾ ಬ್ರಿಡ್ಜನ್ನು ದಾಟಿ ಅರೈಲ್ ಘಾಟ್ ತಲುಪಿ ಸಂಜೆ ಆದ ಕಾರಣ ಮತ್ತೊಮ್ಮೆ ಅಮೃತ ಸ್ನಾನವನ್ನು ಅಲ್ಲಿ ನಾವು ಮಾಡಿದೆವು. ಅಮೃತ ಸ್ನಾನದ ನಂತರ ಬೈಕನ್ನು ಹತ್ತಿ ಅರೈಲ್ ಘಾಟ್ನಲ್ಲಿರುವ ಶಿವಾಲಯ ಪಾರ್ಕನ್ನು ತಲುಪ್ತೀವಿ. ಆ ಪಾರ್ಕಿನ ಬಾಗಿಲಲ್ಲೇ ನಮ್ಮನ್ನು ಸಮುದ್ರ ಮಂಥನ ಎದುರುಗೊಳ್ಳುತ್ತೆ. ಈ ಪಾರ್ಕಿನ ವಿಶೇಷ ಏನೆಂದರೆ, ಈ ಪಾರ್ಕನ್ನು ಭಾರತದ ನಕಾಶೆಯ ರೂಪದಲ್ಲೇ ನಿರ್ಮಿಸಲಾಗಿದೆ. ಇಲ್ಲಿ 12 ಜ್ಯೋತಿರ್ಲಿಂಗಗಳ ದೇವಸ್ಥಾನದ ಪ್ರತಿಕೃತಿ ಇದೆ ಹಾಗೂ ಭಾರತದಲ್ಲಿ ಅವು ಇರುವಂಥ ಸ್ಥಳದಲ್ಲೇ ಈ ನಕಾಶೆಯ ಮೇಲೆ ಅದನ್ನು ಸ್ಥಾಪಿಸಲಾಗಿದೆ. ಇದನ್ನು ನೋಡೋದಕ್ಕೆ ನಾವು ಟಿಕೆಟನ್ನು ತಗೊಳ್ಬೇಕಾಗತ್ತೆ. ಈ ದೇವಸ್ಥಾನಗಳ ಸುತ್ತಲೂ ಭಾರತದ ನಕಾಶೆಯ ರೂಪದಲ್ಲಿ ಸಣ್ಣ ಕಾಲುವೆ ಇದ್ದು ಅದರಲ್ಲಿ ನಾವು ಬೋಟಿಂಗ್ ಕೂಡ ಮಾಡಬಹುದು. ದೀಪದ ಬೆಳಕಿನಲ್ಲಿ ಈ ದೇವಸ್ಥಾನಗಳ ಜಗಮಗಿಸ್ತಾ ಇದ್ದು ಅದನ್ನು ನೋಡುವುದೇ ಕಣ್ಣಿಗೆ ಒಂದು ಆನಂದ ಆಗಿರುತ್ತೆ. ಇದನ್ನು ನೋಡಿದ ನಂತರ ನಾವು ನಮ್ಮ
ಬಸ್ಸೇನು 20 ಕಿಲೋಮೀಟರ್ ದೂರದಲ್ಲಿತ್ತು, ಅದನ್ನು ಬೈಕ್ ಮೂಲಕ ಪುನಃ ತಲುಪಿ ನಮ್ಮ ಪ್ರಯಾಣವನ್ನು ಮುಕ್ತಾಯಗೊಳಿಸ್ತೇವೆ. ಇಲ್ಲಿ ತಾವು ಕುಂಭಮೇಳದ ಸೆಕ್ಟರ್ಗಳನ್ನು ವೀಕ್ಷಣೆ ಮಾಡಬಹುದು. 1ನೇ ಸೆಕ್ಟರ್ನಲ್ಲಿ ಅಯೋಧ್ಯ ಮಂದಿರದ ರೆಪ್ಲಿಕಾ ಇದೆ. ಅಲ್ಲೇ ನಮ್ಮನ್ನು ಬೈಕ್ನವರು ತಂದಿಳಿಸ್ತಾರೆ. ಅಲ್ಲಿಂದ ಮುಂದೆ ಹೋದರೆ ಪಬ್ಲಿಕ್ ಅಕಾಮಿಡೇಷನ್ ಇದೆ. ಈ ಥರ ಅಕಾಮಿಡೇಷನ್ 1ರಿಂದ 4ನೇ ಸೆಕ್ಟರ್ವರೆಗೂ ಭಾಳಷ್ಟು ಇದೆ. ತಾವು ಅದನ್ನು ಬಳಸ್ಕೊಳ್ಬಹುದಾಗಿದೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಇಲ್ಲಿರುವ ಅಯೋಧ್ಯ ಮಂದಿರವನ್ನು ತಾವು ಕೇಂದ್ರ ಬಿಂದುವಾಗಿಟ್ಕೊಂಡು ಸುತ್ತಲೂ ಇರುವಂಥ ಸ್ಥಳಗಳನ್ನು ಗೂಗಲ್ ಮ್ಯಾಪಲ್ಲಿ ನೋಡಿಕೊಂಡು ತಾವು ತಮ್ಮ ಪ್ರವಾಸವನ್ನು ಯಶಸ್ವಿ ಮಾಡ್ಕೊಳ್ಬೋದು. ಈ ಅಯೋಧ್ಯ ಮಂದಿರದಿಂದ ಪೂರ್ವಕ್ಕೆ ಹೋದರೆ ಬಡೆ ಹನುಮಾನ್ ಟೆಂಪಲ್ ಇದೆ. ಇದರ ವಿಶೇಷ ಏನಂದರೆ ಇಡೀ ಪ್ರಪಂಚದಲ್ಲಿ ಇದೊಂದೇ ದೇವಸ್ಥಾನ ಮಲಗಿರುವ ಹನುಮಂತನನ್ನು ಪೂಜೆ ಮಾಡುವಂಥದ್ದು. ಈ ಹನುಮಂತನ ದೇವಸ್ಥಾನದಿಂದ ಸ್ವಲ್ಪ ದೂರ ಪಶ್ಚಿಮಕ್ಕೆ ನೀವು ಗೂಗಲ್ ಮ್ಯಾಪನ್ನು ದೊಡ್ಡದು ಮಾಡಿ ನೋಡಿದರೆ ಸರಸ್ವತಿ ಕೂಪ ಅಂತ ಸಿಗುತ್ತೆ. ಅಲ್ಲಿ ಸರಸ್ವತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಒಂದು ವಿಶೇಷ ಅಂದರೆ ಈ ಮ್ಯಾಪಲ್ಲಿ ನಿಮಗೇನು ಸ್ಥಳಗಳು ಹತ್ರ ಕಾಣುತ್ತೆ, ಯಾವುದೂ ಹತ್ರ ಇರೋದಿಲ್ಲ. ಅರ್ಧ 1-1.5 ಕಿಲೋಮೀಟರ್ ಇರುತ್ತೆ. ಬೈಕ್ನ ಸಹಾಯವನ್ನು ಪಡೆದ್ರೆ ಒಳ್ಳೆಯದು, ಇಲ್ಲಾಂದರೆ ಭಾಳಷ್ಟು ನೀವು ಓಡಾಡಬೇಕಾಗುತ್ತೆ ಕಿಲೋಮೀಟರ್ ಗಟ್ಟಲೆ. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಸರಸ್ವತಿ ಕೂಪದಿಂದ ಅಕ್ಷಯ ವಟು ಅಂತ ಸಿಗುತ್ತೆ. ಇದರ ವಿಶೇಷ ಏನಪ್ಪ ಅಂದರೆ ಇಲ್ಲಿರುವ ಮರಕ್ಕೆ ಸೀತೆಯ ಒಂದು ವರ ಇದೆ ಅಂತ ಹೇಳಲಾಗುತ್ತೆ. ಈ ಮರಗಳ ಎಲೆ ಹಳದಿಗೂ ಆಗೋದಿಲ್ಲ ಮತ್ತು ಉದುರೋದು ಇಲ್ಲ ಅನ್ನುವ ಪ್ರತೀತಿ ಇದೆ. ಈ ಮರವನ್ನು ತಾವು ಇಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಈ ಮರದಿಂದ ಹಾಗೆ ನೀವು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಅಲ್ಲಿ ಕಿಲಾ ಘಾಟ್ ಅಂತ ಸಿಗುತ್ತೆ. ಇದನ್ನು VIP ಘಾಟ್ ಅಂತಲೂ ಕರೀತಾರೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ಈ ಬೋಟಿಂಗನ್ನು ತಾವು ಆನ್ಲೈನಲ್ಲೂ ಬುಕ್ ಮಾಡ್ಕೊಳ್ಬೋದು ಅಥವಾ ಅಲ್ಲೇ ಬಂದು ಕೂಡ ನೀವು ಬೋಟಿಂಗ್ ತೊಗೊಂಡು ಬೋಟಿಂಗ್ ಮಾಡ್ಬೋದು ಮತ್ತು ಅಮೃತ ಸ್ನಾನವನ್ನು ಕೂಡ ಮಾಡ್ಬೋದಾಗಿದೆ. ಈ ರೀತಿ ನೋಡುವಂಥ ಸ್ಥಳಗಳೆಲ್ಲ ಇಲ್ಲಿ ಒಂದೇ ಸಾಲಿನಲ್ಲಿ ನಿಮಗೆ ಸಿಗುತ್ತೆ. ಅದು ಸ್ವಲ್ಪ ದೂರ. ಈ ಹನುಮಾನ್ ಮಂದಿರದಿಂದ ನೀವು ಪೂರ್ವಕ್ಕೆ ಹೋದರೆ ಅಲ್ಲಿ ಗಂಗಾರತಿ ಸ್ಥಳ ಸಿಗುತ್ತೆ. ಪ್ರತಿನಿತ್ಯ ಇಲ್ಲಿ ಸಂಜೆ ಗಂಗೆಗೆ ಆರತಿ ಮಾಡಲಾಗುತ್ತೆ. ಅದನ್ನು ನೋಡುವುದೇ ಒಂದು ದೈವಿಕ ಅನುಭವ. ತಾವು ಕೂಡ ಈ ದೈವಿಕ ಅನುಭವವನ್ನು ಪಡೆಯಬಹುದಾಗಿದೆ. ತುಂಬ ಅದ್ಭುತವಾಗಿರುತ್ತೆ. ಅದೇ ರೀತಿ ನೀವು ಕಿಲಾ ಘಾಟಿಂದ ಪಶ್ಚಿಮಕ್ಕೆ ಹೋದರೆ ನಿಮಗೆ ಅಲ್ಲಿ ಅಶೋಕ ಪಿಲ್ಲರು, ಸರಸ್ವತಿ ಘಾಟು, ಮಣಿಕಂಠೇಶ್ವರ ಟೆಂಪಲ್ ಅಂತೆಲ್ಲ ಸಿಗುತ್ತೆ. ಆ ರಸ್ತೆಯನ್ನೇನಾದರೂ ಬಂದ್ ಮಾಡಿಲ್ಲ ಅಂದರೆ ನೀವು ಇದನ್ನೆಲ್ಲ ನೀವು ನೋಡ್ಕೊಂಡು ಬರಬಹುದಾಗಿದೆ. ಇದು ಕೂಡ ಉತ್ತಮವಾದ ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಆನಂತರ ನೀವು ನದಿಯನ್ನು ದಾಟಿ ಇನ್ನೊಂದು ಭಾಗಕ್ಕೆ ಬಂದರೆ ಅಲ್ಲಿ ಸಾಧುಗಳ ಸೆಕ್ಟರ್ ಸಿಗುತ್ತೆ. 10ರಿಂದ 22ರವರೆಗೂ ಸಾಧುಗಳ ಸೆಕ್ಟರ್ ಆಗಿರುತ್ತೆ. ಅಲ್ಲಿ ಇಸ್ಕಾನ್ ಕೂಡ ಇದೆ. ಸಾಧುಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರೋರು ಇಲ್ಲಿ ಓಡಾಡ್ಬೋದು. ಇಲ್ಲಿ ಬರೀ ಸಾಧುಗಳನ್ನು ಮಾತ್ರ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಾಧುಗಳ ಸೆಕ್ಟರ್ ಮೇಲೆ ಒಂದು ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಹೋಗುತ್ತೆ. ಆ ರೋಡಿನ ಮೇಲೆ ನೀವು ತಲುಪೋದಾದರೆ ನಿಮಗೊಂದು ಅದ್ಭುತವಾದ ದೃಶ್ಯ ಸಿಗುತ್ತೆ. ಆ ರೋಡಿನ ಮೇಲೆ ನಿಂತು ನೀವು ಇಡೀ ಕುಂಭಮೇಳದ ಪಕ್ಷಿ ನೋಟವನ್ನು ನೋಡಬಹುದು. ಇದು ಮೈ ರೋಮಾಂಚನಗೊಳಿಸುವಂತಹ ಒಂದು ನೋಟ ಆಗಿರುತ್ತೆ. ತಾವು ಪ್ರಯತ್ನ ಮಾಡಬಹುದು. ಇಲ್ಲಿಂದ ಮುಂದೆ ನೀವು 21ನೇ ಸೆಕ್ಟರಿಗೆ ಬಂದು ಅಲ್ಲಿರುವಂಥ ಪೀಪಾ ಬ್ರಿಡ್ಜನ್ನು ದಾಟಬೇಕಾಗುತ್ತೆ. ಅದು ಅರೈಲ್ ಘಾಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ ಪೀಪಾ ಬ್ರಿಡ್ಜನ್ನು ನೀವು ದಾಟಿದ ತಕ್ಷಣ ನಿಮ್ಗೆ ಇನ್ನೊಂದು ಸ್ನಾನಘಟ್ಟ ಸಿಗುತ್ತೆ. ವಿಶಾಲವಾದ ಸ್ನಾನಘಟ್ಟ ಅದು. ತಾವು ಅಲ್ಲಿ ಕೂಡ ಅಮೃತ ಸ್ನಾನವನ್ನು ಮಾಡಬಹುದಾಗಿದೆ. ಅಮೃತ ಸ್ನಾನದ ನಂತರ ನೀವು ಮತ್ತೆ ಬೈಕನ್ನು ಪಡ್ಕೊಂಡು ಮುಂದೆ ಹೋದರೆ ಅಲ್ಲಿ ನಿಮಗೆ ಬೋಟಿಂಗ್ ಸಿಗುತ್ತೆ. ಅಲ್ಲಿ ನೀವು ಬೋಟಿಂಗನ್ನು ಕೂಡ ಮಾಡಬಹುದಾಗಿದೆ. ಆ ಬೋಟಿಂಗ್ ನಂತರ ನೀವು ಮತ್ತೆ ಬೈಕಿಂದ ಶಿವಾಲಯ ಪಾರ್ಕನ್ನು ತಲುಪ್ಬೋದು. ಅಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನ ಆಗುತ್ತೆ ನಿಮಗೆ. ಇಷ್ಟೆಲ್ಲ ಮಾಹಿತಿಯನ್ನು ನೀವು ನಿಮ್ಮ ಪ್ರವಾಸದಲ್ಲಿ ಬಳಸ್ಕೊಂಡು ನಿಮ್ಮ ಪ್ರವಾಸವನ್ನು ಯಶಸ್ವಿ ಮಾಡ್ಕೊಳ್ತೀರಾ ಅಂತ ನಾನಾದರೂ ನಂಬಿದ್ದೀನಿ. ಇದನ್ನೆಲ್ಲ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ತಮ್ಮ ಪ್ರವಾಸ ಯಶಸ್ವಿಯಾಗಲಿ. ಅಮೃತ ಸ್ನಾನ ತಮಗೆ ಫಲ ಕೊಡಲಿ. ಜೈ ಭೋಲೆನಾಥ್, ಜೈ ಭೋಲೆನಾಥ್, ಜೈ ಭೋಲೆನಾಥ್. ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು.